ಪರಪನಾಗ್ರಹಾರ ಜೈಲಿನಲ್ಲಿ ಏನು ಕೆಲವೊಂದು ವಿಡಿಯೋಗಳು ಲೀಕ್ ಆಗಿದ್ವು. ಕೈದಿಗಳು ತುಂಬ ಆರಾಮಾಗಿದ್ದಂತಹ ಅಥವಾ ರಾಜಾತಿಥ್ಯವನ್ನು ವಹಿಸಲಾಗಿದೆ ಅನ್ನುವಂಥ ಹೇಳುವಂತಹ ಒಂದು ವಿಡಿಯೋಗಳೇನಿತ್ತು, ಆ ಒಂದು ವಿಚಾರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಗೆ ಹಾಜರಾಗುವಂತೆ ನಟ ಧನ್ವೀರನ್ನು ಏನು ಕರೆದಿದ್ದಾರೆ, ಆ ಒಂದು ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಳ್ತಾರಾ ಅಂತ ದರ್ಶನ್ ಬಲಗೈ ಬಂಟ ಅಂತ ಹೇಳ್ಕೊಳ್ತಾ ಇದ್ರು. ಇಲ್ಲೊಂದು ಕಡೆ ತಪ್ಪಿಸ್ಕೊಳ್ತಿದ್ದಾರೆ, ವಿಚಾರಣೆಗೆ ಹಾಜರಾಗದೆ ಎನ್ನುವಂತಹ ಒಂದು ಮಾಹಿತಿ ಇನ್ನೂ ಹೋಗಿಲ್ಲ ಅಂತೆ. ಜೈಲಿನೊಳಗೆ ಕೈದಿಗಳ ಒಂದು ಡ್ಯಾನ್ಸ್ ವಿಡಿಯೋ ಸಂಬಂಧ ಧನ್ವೀರ್ನನ್ನು ವಿಚಾರಣೆ ಮಾಡೋಕೆ ಕರೆದಿದ್ರು. ಕಳೆದ 10ನೇ ತಾರೀಕು ವಿಚಾರಣೆಯನ್ನು ನಡೆಸಿ ಕಳಿಸಿದ್ದಂತಹ ಪರಪನಾಗ್ರಹಾರ ಪೊಲೀಸರು ಮತ್ತೆ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕರೆದಿದ್ರು. 13ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕಂತ ನೋಟಿಸನ್ನು ನೀಡಿದ್ರು. ಆದರೆ ಹೋಗಿದ್ರು, ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಳ್ಳುತ್ತಿದ್ದಾರೆ ದರ್ಶನ್ ಆಪ್ತ ಧನ್ವೀರ್. ತಮ್ಮ ವಕೀಲರ ಮೂಲಕ ಕಾಲಾವಕಾಶ ಕೇಳಿದ್ದಾರಂತೆ ಧನ್ವೀರ್. ಈ ಒಂದು ವಿಚಾರವಾಗಿ ಟ್ರಿಪ್ನಲ್ಲಿ ಇದ್ದಾರೆ, ಬಂದ ಕೂಡಲೇ ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಹೇಳಿದ್ದಾರೆ. ಇಂದು ಧನ್ವೀರ್ಗೆ ಮತ್ತೊಂದು ನೋಟಿಸ್ ನೀಡುತ್ತಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇದೆ. ಪರಪನಾಗ್ರಹಾರ ಒಂದು ಜೈಲಿನಲ್ಲಿ ಆಗಿದ್ದಂಥ ಒಂದು ಘಟನೆ ಸಂಬಂಧ ಪೊಲೀಸರಿಂದ ಧನ್ವೀರ್ಗೆ 2ನೇ ಬಾರಿ ಕರೆದಿದ್ದಾರೆ ಬನ್ನಿ ಅಂತ. ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಪನಾಗ್ರಹಾರ ಜೈಲಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಈ ರೀತಿಯಾದಂಥ ಒಂದು ಘಟನೆಗಳು ನಡೆದಿದ್ದು. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಿದಾಗ ದರ್ಶನ್ನ ಮೊದಲ ಬಾರಿಗೆ ಏನು ಪರಪನಾಗ್ರಹಾರ ಜೈಲಿಗೆ ಕಳಿಸಿದಾಗ ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ತುಂಬ ರಾಜಾತೀತ್ಯವನ್ನು ಕೊಡಲಾಗ್ತಾ ಇತ್ತು ಎನ್ನುವಂಥ ಒಂದು ಫೋಟೋಗಳು ಹರಿದಾಡಿತ್ತು. ಯಾಕಂದರೆ ಅವರು ಕೂತ್ಕೊಂಡು ಸಿಗರೇಟ್ ಸೇತಾ ಕೈಯಲ್ಲಿ ಮಗ್ಗಿಡ್ಕೊಂಡಿದ್ದಂಥ ಒಂದು ಫೋಟೋ ವೈರಲ್ ಆದ ಬೆನ್ನಲ್ಲೇ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಇದೇ ಜೈಲಿನಲ್ಲಿ ಈಗ ಕೈದಿಗಳು ಆರಾಮಾಗಿದ್ದಾರೆ, ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ಪಾರ್ಟಿ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಟಿ ವಿ ನೋಡ್ತಾ ಇದ್ದಾರೆ, ಮೊಬೈಲಲ್ಲಿ ಮಾತನಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಯಾಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಗಳು ಹುಟ್ಟುಕೊಂಡಿತ್ತು. ಎಲ್ಲೋ ಒಂದು ಕಡೆ ಪರಪನಾಗ್ರಹಾರ ಜೈಲಿನ ಒಂದು ಅಧಿಕಾರಿಗಳು ಏನಿದ್ದಾರೆ, ಕರ್ತವ್ಯ ಲೋಪ ಸಾಕಷ್ಟು ಕೇಳಿ ಬರ್ತಾ ಇತ್ತು, ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇತ್ತು. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ಲ, ಒಬ್ಬರಿಗೊಂದು ರೀತಿ ಇನ್ನೊಬ್ಬರಿಗೊಂದು ರೀತಿಯ ತಾರತಮ್ಯ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇತ್ತು. ಅದಕ್ಕೆಲ್ಲ ಕಾರಣ ಏನು ಅಂತಂದರೆ ವೈರಲ್ ಆದಂತಹ ವಿಡಿಯೋಗಳು. ಈ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಧನ್ವೀರ್ ಅವರ ಮೇಲೆ ಅನುಮಾನ ಬಂದಿತ್ತು, ದರ್ಶನ್ ಆಪ್ತ ಆಗಿರುವಂತಹ ಧನ್ವೀರ್ ಮೇಲೆ. ಹೀಗಾಗಿ ಅವರನ್ನು ವಿಚಾರಣೆ ಕೂಡ ನಡೆಸಿದ್ರು. ಮೊದಲನೇ ಬಾರಿಗೆ ವಿಚಾರಣೆಗೆ ಹಾಜರಾಗಿದ್ದರು. ಆಗ ಏನೂ ಇಲ್ಲ ಅಂತ ಹೇಳಿ, ಅವ್ರ ಹತ್ರ ಏನೂ ಸಿಕ್ಕಿಲ್ಲ ಅಂತ ಹೇಳಿ ಬಿಟ್ಟು ಕಳಿಸಿದ್ರು. ಇದಾದ ನಂತರ ಅವ್ರ ಪಾಡಿಗೆ ಅವರು ಹೋಗಿದ್ದಾರೆ, ಎಲ್ಲೋ ಬೇರೆ ಕಡೆ ಹೋಗಿದ್ದಾರಂತೆ, ಪ್ರವಾಸಕ್ಕೆ, ಶೂಟಿಂಗು ಅಥವಾ ಮತ್ತೊಂದು ಕೆಲಸಕ್ಕೆ ಹೋಗಿದ್ದಾರೆ. ಈಗ ಮತ್ತೊಮ್ಮೆ ವಿಚಾರಣೆ ಮಾಡಬೇಕು ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಅದ್ರ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. 13ನೇ ತಾರೀಕು ಹಾಜರಾಗಬೇಕು ಅಂತ ಹೇಳಲಾಗಿತ್ತು. ಹೀಗಾಗಿ ಆ ಒಂದು ಅಂದರೆ ವಿಚಾರಣೆಗೆ ಹಾಜರಾಗಿಲ್ಲ. ಅದರ ಬದಲಾಗಿ ಧನ್ವೀರ್ ಅವರ ಒಂದು ವಕೀಲರ ಮೂಲಕ ಕಾಲಾವಕಾಶವನ್ನು ಕೇಳಿದ್ದಾರೆ. ಈಗ ಮತ್ತೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ, ನೀವು ಸೋಮವಾರ ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ. ಎಲ್ಲ ಒಂದು ಕಡೆ ತಪ್ಪಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಧನ್ವೀರ್ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ ಈ ಒಂದು ವಿಚಾರವಾಗಿ. ಯಾಕಂದರೆ ಪರಪನಾಗ್ರಹಾರ ಜೈಲಿನಲ್ಲಿದ್ದಂತಹ ಕೈದಿಗಳು ಈ ರೀತಿಯಾಗಿ ಕೂಡ ವಾಸ ಮಾಡ್ತಿದ್ದಾರಾ, ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಡಲಾಗ್ತಾ ಇದೆಯಾ ಅನ್ನುವಂಥ ಒಂದು ವಿಚಾರ ಗೊತ್ತಾಗಿದ್ದೆ ಈ ಒಂದು ವಿಡಿಯೋಗಳು ವೈರಲ್ ಆದ ಮೇಲೆ. ಜೈಲು ಅಂದರೆ ಅಲ್ಲಿ ತುಂಬ ಕಷ್ಟ ಇರುತ್ತೆ, ಅವ್ರು ಏನು ಕೊಡ್ತಾರೆ ಊಟ ಅದನ್ನು ಮಾಡ್ಕೊಂಡು ಸುಮ್ಮನೆ ಇರಬೇಕು, ಅವ್ರು ಹೇಳಿದ ಕೆಲಸನ ಮಾಡ್ಕೊಂಡಿರಬೇಕು ಅಂತ ಒಂದು ಕಲ್ಪನೆ ಇತ್ತು ಮನಸ್ಸಲ್ಲಿ. ಆದರೆ ಯಾವಾಗ ಈ ಒಂದು ವಿಡಿಯೋಗಳು ಹೊರಗೆ ಬಂದವು, ಅವ್ರು ಇರುವಂಥ ಒಂದು ರೀತಿಯನ್ನು ನೋಡಿದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಯಿತು. ಇಷ್ಟು ಆರಾಮಾಗಿರ್ತಾರಾ ಜೈಲಲ್ಲಿ, ಇಷ್ಟೆಲ್ಲ ಸೌಲಭ್ಯ ಸಿಗುತ್ತಾ, ಟಿ ವಿ ಕೊಡ್ತಾರಾ, ಫೋನ್ ಕೊಡ್ತಾರಾ, ಕುಡಿಯೋಕ್ಕೆ ಎಣ್ಣೆ ಕೊಡ್ತಾರಾ, ಪಾರ್ಟಿ ಮಾಡ್ಕೊಳ್ಳೋಕೆ ಅನುಮತಿ ಕೊಡ್ತಾರಾ, ಡ್ಯಾನ್ಸ್ ಮಾಡಬಹುದಾ, ಸಾಂಗ್ ಹಾಕ್ಕೊಂಡು ಕೇಕ್ ಕಟ್ ಮಾಡಬಹುದಾ, ಈ ರೀತಿಯಾದಂತಹ ಎಲ್ಲ ಒಂದು ಪ್ರಶ್ನೆಗಳು ಮೂಡಿತು. ನಿಜಕ್ಕೂ ಕೂಡ ಅದು ಜೈಲಾಗಿಲ್ಲ, ಒಂದು ರೀತಿಯ ಒಂದು ಹೋಟೆಲ್ ಆಗಿಬಿಟ್ಟಿದೆ, ಐಷಾರಾಮಿಯ ಹೋಟೆಲು ರೆಸಾರ್ಟ್ ಆಗಿಬಿಟ್ಟಿದೆ. ಇದೇ ವಿಚಾರವಾಗಿ BJP ಕೂಡ ಒಂದು ಪೋಸ್ಟ್ ಹಾಕಿತ್ತು, ಇದು ಪರಪನಾಗ್ರಹಾರ ಜೈಲಲ್ಲ, ಪರಪನಾಗ್ರಹಾರ ರೆಸಾರ್ಟ್ ಅಂತ ಹೇಳಿ ಪೋಸ್ಟ್ ಹಾಕಿತ್ತು. ನಿಮ್ಮ ಒಂದು ರಜಾ ದಿನಗಳಲ್ಲಿ ಬಂದಿಲ್ಲ ಮಜಾ ಮಾಡಿ ಅಂತ ಹೇಳಿ ಪೋಸ್ಟ್ ಹಾಕಿತ್ತು BJP. ಹೀಗಾಗಿ ಈ ಒಂದು ವಿಡಿಯೋಗಳು ವೈರಲ್ ಆದಂಥ ಒಂದು ವಿಚಾರವಾಗಿ ಧನ್ವೀರ್ನನ್ನು ಮತ್ತೀಗ ವಿಚಾರಣೆ ಮಾಡೋಕ್ಕೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಸೋಮವಾರ ಬರಬೇಕು ಅಂತ ಹೇಳಿದ್ದಾರೆ. ನೋಡಬೇಕು ಸೋಮವಾರ ಒಂದು ವಿಚಾರಣೆಗೆ ಹಾಜರಾಗ್ತಾರೋ ಇಲ್ವೋ ಧನ್ವೀರ್ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.